ಕಾಡು ಬದನೆ ಅಂತಾರೆ ಇದನ್ನ, ಸೊಂಡೆಕಾಯಿ ಅಂತ. ಇದು ನಾವು ಕೂಡ ಬೀಜ ಹಾಕಿಲ್ಲ, ತಾನೇ ನ್ಯಾಚುರಲ್ ಆಗಿ ಬಂದಿದೆ. ಇದು ಬೆಂಗಳೂರಿನಲ್ಲಿ 200 ರೂಪಾಯಿ ಕೊಟ್ಟು ತಗೊಳ್ತಾರೆ ಕೆಜಿ. ಇನ್ನ ಕೆಲವು ಕಡೆ 400 ರೂಪಾಯಿ ಇದೆ. 400 ರೂಪಾಯಿ ಇದೆ. ಇದು ಇವಾಗ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 4 ಬೀಜ, ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೋ, ಹೊಟ್ಟೆ ಪ್ರಾಬ್ಲಮ್ ಇರುತ್ತೋ, ಒಂದು 15 ದಿನ ತಿಂದ್ರೆ ಆ ಕಾಯಿಲೆ ಹೋಗುತ್ತೆ. ಹಸಿ ಬೀಜನೇ. ಈ ತೋಟದಲ್ಲಿ ಸುಮಾರು ನಮ್ಗೆ ಗೊತ್ತಿಲ್ಲ, ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ಇದೆ. ಇದು ಬೇದಿ ಗಿಡ ಅಂತಾರೆ ಇದನ್ನ, ಬೇದಿ ಗಿಡ ಅಂತ. ಬೇದಿ ಇದು ಒಂದು 10 kg ಬರ್ಬೋದು. 10 kg ಇಲ್ಲಿ ಅಲ್ಲ, ನಾವು ಏನೋ ಈಗ ಯಾವುದೇ ರೀತಿಯ ಕೆಮಿಕಲ್ಸ್ ಕೊಟ್ಟಿಲ್ಲ, ಬರೀ ಜೀವಾಮೃತ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಏನು ಕೊಡ್ತಾ ಇಲ್ಲ. ಮತ್ತು ಈಗ ಒಬ್ಬ ರೈತ ನಮ್ಮ ಏನು ಮಾಡ್ತಾರೆ ಅಂದರೆ, 2 ವರ್ಷಕ್ಕೆ ಒಂದು ಗೊನೆ 2 ಗೊನೆ ತೆಗಿತಾರೆ. ಅದು ಇನ್ನೊಂದು 5 kg ಜಾಸ್ತಿ ಬರ್ಬೋದಾ ಇದಕ್ಕಿಂತ? ಅದಕ್ಕೆ ಎಷ್ಟು ಶ್ರಮ ಪಡ್ತಾರೆ, ಏನು ಆ ಸಬ್ಸಿಡಿ ಎಲ್ಲ ಅದಕ್ಕೆ ಸರೋಗುತ್ತೆ, ಕೈಯಿಂದ ಹೋಗುತ್ತೆ ಸಬ್ಸಿಡಿ ಕೂಡ. ಯಾಕೆಂದರೆ ಈ ಎಲ್ಲ ಬರ್ತಾ ಇದ್ರೆ ಈ ಮೋಸಗಳು, ಅವನ್ನೆಲ್ಲ ಕಟ್ ಮಾಡ್ತಾ ಇರು 2 ತಿಂಗಳಿಗೆ. ಬರೀ 2ನೇ ಇಡು, ಅದಕ್ಕೆ ಆ ಗೊಬ್ಬರ ಹಾಕು, ಅದಾಕು ಎಲ್ಲ ತುಂಬ ಖರ್ಚು ಮಾಡ್ತಾರೆ. ಏನು ಕಟ್ ಮಾಡೋದಿಲ್ಲ, ಎಲ್ಲ ಇವನು ಬಿಡ್ತವೆ. ನನಗೆ ಒಂದು 10 ಈ ಗಿಡದಿಂದ 10 ಗೊನೆ ಸಿಗ್ತದೆ. ಇಂಥದ್ದು 100 kg ಆಯಿತು. ಗುಂಪು ಬಾಳೆ 100 kg ಆಯಿತು. ಅವನು ಕಟ್ ಮಾಡಿ 4 ಲಕ್ಷ ಖರ್ಚು ಮಾಡಿ 2 ಲಕ್ಷ ತೆಗಿತಾನೆ. ಇಲ್ಲಿ 50,000 ಶ್ರಮ ಪಟ್ಟು 4 ಲಕ್ಷ ಬರುತ್ತೆ. ಇಷ್ಟೇ ಅದು. ಇದು ಸುಭಾಷ್ ಪಾಳೇಕರ್ ಅವರ ಪ್ರಕಾರ ನಾವು ಈ ತೆಂಗು 36 ಅಡಿಗೆ ಹಾಕಿದ್ದೀವಿ, 18 ಅಡಿನಲ್ಲಿ ಬಾಳೆ ಹಾಕಿದ್ದೀವಿ. ಮತ್ತು ಇಲ್ಲಿ ಅಡಿಕೆ ಬರಬೇಕಾಗಿತ್ತು, ಅದು ನಾವು ಇನ್ನೂ ನೋಡ್ತಾ ಇದ್ದೀವಿ. ಮತ್ತು ಮೊದಲೇ ನಮ್ಮದು ಇದು ಸೀಬೆ ಇದರಲ್ಲಿ ಇದೆ, ಸೀಬೆ ಗಿಡಗಳಿದೆ. ಈಗ ನಾವು ಈ ಶ್ರೀಗಂಧನ ಕೂಡ ಹಾಕ್ತಾ ಇದ್ದೀವಿ. ಕೆಲವರು ಅದು ಬರಲ್ಲ ಹಂಗೆ ಹಿಂಗೆ ಅಂತಾರೆ, ಬರ್ದಿರ ಇದ್ರೆ ಪರವಾಗಿಲ್ಲ. ಇದೊಂದು ಪ್ರಯೋಗ. ಈ ಬೇರೆ ಸಹಕಾರ ಇರ್ಬೇಕು. ಏನೋ ಒಂದು ಗಿಡ ಪಕ್ಕದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದಷ್ಟು ಒಂದೇ ಸಿಂಗಲ್ ಆಗಿದ್ರೆ ಬರೋದು ಕಮ್ಮಿ. ಅದಕ್ಕೊಂದು ಸಪೋರ್ಟ್ ಇದ್ರೆ ಬಾರಿ ಚೆನ್ನಾಗಿ ಬರುತ್ತೆ. ಇವಾಗ ಇದ್ರದ್ದೇ ಬೇರೆ ಇಲ್ಲಿಗೆ ಬಂದಿದೆ. ಇದು ಮಾವಿನ ಗಿಡ, ಇದು ಹುಳಿ ಮಾವಿನ ಗಿಡ ಅಂತಾರಲ್ಲ, ನಾಟಿ ಇತ್ತು. ಈಗ ಹೋದ ವರ್ಷ ಕಸಿ ಕಟ್ಟಿದ್ದೀವಿ, ವರ್ಷ ಆಗಿಲ್ಲ ಇನ್ನು, ಕಸಿ ಕಟ್ಟಿದ್ದೀವಿ. ಕಾಲ ಬೇಡ, ಕಟ್ಟಿದ್ದೀವಿ. ನೆಕ್ಸ್ಟ್ ಇದು ಫಸಲು ಬಿಡ್ತದೆ. ಜೇನು ಕೃಷಿ, ಜೇನು ಇಟ್ಟಿದ್ದೀವಿ ಇಲ್ಲಿ ನಾವು. ಅನಿಸುತ್ತೆ ಇದು ನಾವು ಜೇನು ಕೂಡ ಇಟ್ಟಿದ್ದೀವಿ. ಅನೇಕ ರೈತರು ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿನಲ್ಲಿ ತಗೊಳ್ತಾರೆ, ಇಡ್ತಾರೆ. ನಾನು ನೋಡಿದ್ದೀನಿ. ಮತ್ತು ಬಿಸಾಕ್ತಾರೆ, ಇದು ಗೆದ್ಲಿಡ್ದಿರ್ತದೆ, ಎಲ್ಲೋ ಇಟ್ಟಿರ್ತಾರೆ. ನಾವು ಆ ಥರ ಅಲ್ಲ. ಇದನ್ನು ನಾವು ಅವ್ರು ಕೊಟ್ಟಿರೋದಲ್ಲದೆ ನಾವು ಇನ್ನೂ ಸ್ವಲ್ಪ ಬಾಕ್ಸ್ಗಳನ್ನ ಕೊಂಡ್ಕೊಂಡು ಬಂದು ಕೂಡ ಇಟ್ಕೊಂಡಿದ್ದೀವಿ. ಇದು ಮುಂದಕ್ಕೆ ಇದು ಕೂಡ ನಮ್ಮದು ಪ್ರೊಡಕ್ಷನ್ ಆಗ್ತಾಯಿದೆ. ನಮ್ಮ ಇದರಲ್ಲಿ ಇದನ್ನು ಕೊಡ್ತೀವಿ, ಉತ್ತಮವಾದ ಜೇನು ಕೊಡಬೇಕು ಅಂತ. ಇದು 20 ಎಕರೆ. ಅಲ್ಲೊಂದು ಗೊನೆ ಇದೆ, ಇದನ್ನು ಒಂದು 50 kg 10. ಅಷ್ಟೆಲ್ಲ ಪ್ರಯತ್ನ ಪಟ್ಟರು ರೈತರು ಇಷ್ಟೇ ಬೆಳೆಯೋದು. ಇದು ನ್ಯಾಚುರಲ್ ಆಗಿ ಈಗಲೇ 15 kg ಇದೆ. ಇನ್ನೂ ಒಂದು 15-20 ದಿನ ಬಿಡಬೇಕು. ಅಷ್ಟೊತ್ತಿಗೆ ಇನ್ನೂ ಡೆವಲಪ್ ಆಗುತ್ತೆ. ಇದು ಇನ್ನೂ ಇರಬೇಕು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇದು ಇಲ್ಲ ಅದೇ ಬಿದ್ದುಬಿಡ್ಬೇಕು, ಇಲ್ಲ ಸಣ್ಣ ಆಗಬೇಕು. ಆವಾಗ ಟೇಸ್ಟು ಬಹಳ ಚೆನ್ನಾಗಿದೆ. ಇವಾಗ ನಿಮಗೆ ಕೊಡ್ತೀವಿ, ನೀವು ಹೇಳ್ಬೇಕು ಇವಾಗ ಮೈಕ್ ಜೊತೆಗೆ ಹೆಂಗಿದೆ ಅಂತ. ಈ ಪಂಚರತ್ನ ತರಂಗಿಣಿ ಅಂದಾಗ ಕಾಡನ್ನು ನಕಲಿ ಹೆಂಗೆ ಮಾಡಿದ್ದೀವಿ ಅಂದರೆ, ಸುಭಾಷ್ ಪಾಳೇಕರ್ ಗೈಡೆನ್ಸಲ್ಲೇ ಹೆಂಗೆ ಅಂದರೆ, ಅಲ್ಲಿ ಕಾಡಲ್ಲಿ ದೊಡ್ಡ ಮರ ಇರುತ್ತೆ, ಮೀಡಿಯಂ ಮರ ಇರುತ್ತೆ, ಸಣ್ಣ ಮೀಡಿಯಂ ಪೊದೆ ಇರುತ್ತೆ, ಮತ್ತು ಕುರ್ಚೆಲ್ಲ ಗಿಡಗಳಿರ್ತವೆ, ಆಮೇಲೆ ಹುಲ್ಲಿರುತ್ತೆ. ಅದೇ ಥರ ಇಲ್ಲಿ ನನ್ನ ತೋಟದಲ್ಲಿ ಇದಕ್ಕೆ ಹೋಲಿಸ್ಬೇಕು ಅಂದರೆ, ದೊಡ್ಡ ಮರನೇ ತೆಂಗು, ಮೀಡಿಯಂ ಮರನೇ ಅಡಿಕೆ ಇಲ್ಲಿ ಹಾಕಿಲ್ಲ. ಮತ್ತು ಪೊದೆ ಬದಲು ಬಾಳೆ ಬರುತ್ತೆ. ಆಮೇಲೆ ಕುರ್ಚಿ ಗಿಡಗಳ ಬದಲು
ನಾವು ಆಲ್ರೆಡಿ ಯಾವುದು ಕೋಕೋ ಹಾಕ್ತಾ ಇದ್ವಿ, ಜಾಕಾಯಿ ಹಾಕಬೇಕು, ಮತ್ತು ಹುಲ್ಲಿನ ಪದರೆ ಲೆವೆಲ್ಗೆ ನಾವು ಅರಿಶಿನ, ಶುಂಠಿ ಎಲ್ಲ ಹಾಕಿದ್ದೀವಿ. ಕೆಲವು ಜನರಿಗೆ ಏನು ಡೌಟ್ ಅಂದರೆ, ಗುಂಪು ಬಾಳೆಯಲ್ಲಿ 2 kg ಬರುತ್ತೆ, 1 kg ಬರುತ್ತೆ, ಬರುವುದೇ ಇಲ್ಲ ಅನ್ನೋದಿದೆ. ಈ ಗಿಡವನ್ನು ನೋಡಿ, ಇದರಲ್ಲಿ 6 ಗೊನೆ ಇದೆ. ಯಾವುದನ್ನು 8 ನಾನು 10 ಅಂತ ಹೇಳಲ್ಲ, 8 kgಗಿಂತ ಕಡಿಮೆ ಯಾವುದು ಬರುವುದೇ ಇಲ್ಲ. ಅಟ್ ಎ ಟೈಮ್ 6 ಇದ್ದಾವೆ, 6 × 40. ಇನ್ನು ವರ್ಷ ಪೂರ್ತಿ ಎಷ್ಟು ಬರಬೇಕು ಆ ಲೆಕ್ಕದಲ್ಲಿ? ಈ ಎಷ್ಟು ಮೋಸಗಳಿದ್ದಾವೋ ಎಲ್ಲನೂ ಗೊನೆ ಬಿಟ್ಟೆ ಇದಾಗುತ್ತೆ. ಮತ್ತು ನಾವು ಕಟ್ ಮಾಡಲ್ಲ. ಗಿಡಕ್ಕೆ ಅದಕ್ಕೆ ಗೊತ್ತು ನಾನು ಎಷ್ಟು ಮರಿಗಳನ್ನ ಉಳಿಸ್ಕೋಬೇಕು ಅಂತ. ಬೇಡ್ದಿದ್ದ ಮರಿನ ಅದೇ ಒಣಸ್ಕೊಳ್ತದೆ. ನಾವು ಹಸ್ತಕ್ಷೇಪ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಕೆಲವು ಜನರು ಹೇಳ್ತಾರೆ ಅದನ್ನು 5 ಬಿಡು 10 ಬಿಡು. ಗುಂಪು ಬಾಳೆಯಲ್ಲಿ ಕೂಡ 5 ಬಿಡು 10 ಬಿಡು ಅಂತಾರೆ. ಯಾವುದೇ ರೈತ ಗುಂಪು ಬಾಳೆ ಬೆಳೆದ್ರೆ ಹಸ್ತಕ್ಷೇಪ ದಯವಿಟ್ಟು ಮಾಡಬೇಡಿ. ಅದಕ್ಕೆ ಉದಾಹರಣೆ ಕಾಡು. ಕಾಡಲ್ಲಿ ಯಾರಾದ್ರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನು ನೆಟ್ಟುವಾಗ ಕೂಡ ನಾವು ಬರೀ 1 ಅಡಿ ಆಳ ತೋಡಿರೋದು, ಆ ಗಡ್ಡೆ ಎಷ್ಟು ಮುಳುಗುತ್ತೋ ಅಷ್ಟೇ. ನಾನು ಮಾಡಿದ್ದೀನಿ. ಈ ಸೀಬೆಯನ್ನು ಬೆಳೆಯುವಾಗ 3ಕ್ಕೆ 3 ಅಡಿ ತೆಗಿಬೇಕು ಅಂದ್ರು ಅದು ಇದರಲ್ಲಿ ಯಾವುದರಲ್ಲಿ JCB-ನಲ್ಲಿ 3ಕ್ಕೆ 6 ಆಗೋಯ್ತು. ಅದನ್ನು ಮುಚ್ಚಿ ಎಲ್ಲ ಮಾಡಿ, ಮತ್ತೆ ಮಳೆ ಬಂದಾಗ ಗಾಳಿ ಬಂದಾಗ ಎಲ್ಲ ಬೀಳ್ತಾ ಇತ್ತು. ಇವು ನೋಡಿ, ನಾವು ಎಲ್ಲೂ ಸಪೋರ್ಟ್ ಕೊಟ್ಟಿಲ್ಲ ಗೊನೆಗೆ. ಇನ್ನೊಂದು ಅನುಭವಿಸಿ, ನ್ಯಾಚುರಲ್ ಕೃಷಿನಲ್ಲಿ ನಾವು ಎಲ್ಲೂ ಆ ಗೊನೆಗೆ ಸಪೋರ್ಟ್ ಕೊಟ್ಟಿಲ್ಲ. ಅದು ಇದು ಟಿಪ್ಟೂರ್ ಟಾಲ್ ಅಂತ ತೆಂಗಿನ ಗಿಡ. ಕೆಲವರು ಎಳ್ನೀರಕ್ಕೆ ಹಾಕಿ ಅದಕ್ಕೆ ಹಾಕಿ ಇದು ಎಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ. ನಾನು ಟಿಪ್ಟೂರ್ ಟಾಲ್ಗೆ ಹೋದೆ. ಯಾಕೆ ಅಂದರೆ 1 ವರ್ಷ ಹೆಚ್ಚಾಗಿ ಇದನ್ನು, 1 ವರ್ಷ ಏನಿಲ್ಲ, ನಾನು 4 ವರ್ಷಕ್ಕೆ ಇದರಲ್ಲಿ ಕಾಯಿ ತೆಗಿಬೇಕು ಅಂತಿದ್ದೀನಿ. ಇನ್ನು 2 ವರ್ಷಕ್ಕೆ 6 ವರ್ಷ 7 ವರ್ಷ ಏನು ಬೇಕಾಗಿಲ್ಲ. ನಮ್ಮದ್ರಲ್ಲಿ ಆಲ್ರೆಡಿ 4 ವರ್ಷಕ್ಕೆ ಬಂದಿರೋವು ಇದ್ದಾವೆ. ಟಿಪ್ಟೂರ್ ಟಾಲ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಏನು ಅಂದರೆ ಇದ್ರ ಆಯುಸ್ ಬಂದು 80ರಿಂದ 120 ವರ್ಷ, 150 ವರ್ಷ ಗಂಟನೂ ಇರೋ ಮರಗಳಿದ್ದಾವೆ. ಅದು ಅನುಕೂಲ ಆಗುತ್ತೆ. ಈ 1 ವರ್ಷಕ್ಕೆ ನಾವು ಆಸೆ ಬಿದ್ದು ಇನ್ನು 100 ವರ್ಷನ ಕಳ್ಕೊಳ್ತೀವಿ. ಅವೆಲ್ಲ 40 ವರ್ಷಕ್ಕೆ ಮುಗೀತವೆ ಅವು ಬೇರೆವು. ಆದರೂ ಬೇಕು ಅಂದರೆ ಸ್ವಲ್ಪ ಅದು ಸ್ವಲ್ಪ ಇದು ಹಾಕ್ಕೊಂಡ್ರೆ ನಡೀತದೆ. ನೀರು ಹೇಳಿದ್ರು. ಜಲಕೃಷಿ ನಾವು ನೀರನ್ನ ಹೆಂಗೆ ಕೊಡಬೇಕು, ಇದಕ್ಕೊಂದು 40 ಲೀಟ್ರ್ ಬೇಕು ನೀರು ಅಂತಾರೆ ಅಂದ್ಕೊಂಡು ನಾವು 40 ಲೀಟ್ರ್ ತೆಂಗಿಗೆ ಬೇಕು ಅಂತ ತಿಳ್ಕೊಳ್ಳೋಣ. ಅದು ನಾವು ಕೊಡೋ ನೀರೇ ಯಾವ ಥರ ಕೊಡಬೇಕು ಅನ್ನೋದು ಅದಲ್ಲ. ನಾವು ಟ್ರಂಚ್ ಮಾಡಿ ಎಲ್ಲ ಮಾಡಿ ಈ ನೈಸರ್ಗಿಕ ಕೃಷಿ ಮಾಡಿದಾಗ ಎರೆಹುಳು ಉತ್ಪತ್ತಿ ಆಗುತ್ತೆ. ಎರೆಹುಳು ಉತ್ಪತ್ತಿಯಾಗಿ ನಾನಾ ರಂಧ್ರಗಳನ್ನು ಮಾಡ್ತವೆ. ರಂಧ್ರಗಳು ಮಾಡೋದ್ರಿಂದ ಬಿದ್ದ ನೀರು ಗುರುತ್ವಾಕರ್ಷಣೆಯಲ್ಲಿ ಭೂಮಿ ಒಳಗೆ ಹೋಗುತ್ತೆ, ಕೇಶಾಕರಣದಲ್ಲಿ ಹೊರಗೆ ಬರುತ್ತೆ. ನಲ್ಧಾಮ ಅಂತ ಇದ್ರು ಈ ಕಡೆ ಎಲ್ಲ ನಮ್ಮವರು, ನಲ್ಧಾಮ. ಅದು ಬಂದಾಗ ಈ ಗಿಡ ಎಳ್ಕೊಳ್ತದೆ. ಈ ಮಲ್ಚಿಂಗ್ ಇದ್ದರೆ ತೋಳ್ಗೇಟು, ಕಾರು ಹೋಗ್ಬೇಕಾದ್ರೆ ನಿಲ್ಲೇಬೇಕು. ಅದೇ ಥರ ನೀರು ನಿಲ್ಲುತ್ತೆ, ಬೇಗ ಆವಿಯಾಗಿ ಹೋಗಲ್ಲ, ಗಿಡ ಎಳ್ಕೊಳ್ತದೆ. ಅದು ಕೊಟ್ಟಂಗೆ ಆಯಿತು. ಮತ್ತು ಇನ್ನೊಂದು ಮಾತು ನಾನು ಹೇಳಲಿಲ್ಲ, ಈ ಗಿಡಗಳ ಜೊತೆಗೆ ನಾವು ಈ ಅಗಸೆ, ನುಗ್ಗೆ ಮತ್ತು ಗ್ಲೇಷಿರಿಯಾ ಈ 3 ಟೈಪ್ ಗಿಡಗಳನ್ನ ಹಾಕಿದ್ದೀವಿ. ಇವೇ ನೈಟ್ರೋಜನ್ ಕೊಡೋದು. ಇವರು ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ ಮಾತಾಡಿದ್ರು ನಮ್ಮ ಪ್ರಿನ್ಸಿಪಲ್ ಸಾಹೇಬರು. ಇವು ಇದಕ್ಕೆ ಕೊಡ್ತವೆ, ನೈಟ್ರೋಜನ್ ಎಲ್ಲ ಕೊಡುತ್ತೆ. ಅದರಿಂದ ಏನಪ್ಪ, ಇನ್ನೊಂದೇನು ಅಂದರೆ ಪಾಯಿಂಟ್ಗೆ ಬಂದೆ, ಮರ್ತಿದ್ದೆ. ಈ 10 ಭಾಗ ಕಾರ್ಬನ್ 1 ಭಾಗ ನೈಟ್ರೋಜನ್ ಸೇರಿದಾಗ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಹ್ಯೂಮಸ್ ಕ್ರಿಯೇಟ್ ಆದಾಗ 1 kg ಹ್ಯೂಮಸ್ ಇಲ್ಲಿ ರೆಡಿ ಆಗಿದೆ ಅಂತ ಇಟ್ಕೊಳ್ಳೋಣ. ಇಲ್ಲ 10 kg ಹ್ಯೂಮಸ್ ರೆಡಿ ಆಯಿತು ಅಂದರೆ ಈ ಹ್ಯೂಮಸ್ಸು ಗಾಳಿಯಲ್ಲಿರುವ ತೇವಾಂಶವನ್ನು 1 ದಿನಕ್ಕೆ 6 ಲೀಟ್ರ್ ಸರ್ಕ್ಯುಲೇಟ್ ಮಾಡುತ್ತೆ. ಆರ್ದ್ರತೆ ಅಂತ ಹೇಳ್ತೀವಲ್ಲ, 35ರಿಂದ 75 ಗಂಟೆ ಇರ್ತದೆ ಯಾವಾಗಲೂ, ಬಿಸಿಲುಗಾಲದ ಕೂಡ. ಆ ಆರ್ದ್ರತೆಯನ್ನು ಸರ್ಕ್ಯುಲೇಟ್ ಮಾಡಿದಾಗ ಆ 6 ಲೀಟ್ರಲ್ಲಿ 4 ಲೀಟ್ರ್ ಇದು ತಗೊಳ್ಳುತ್ತೆ, ಇನ್ನು 2 ಲೀಟ್ರ್ ವಾಪಸ್ ಹೋಗುತ್ತೆ. 1 kg ಹ್ಯೂಮಸ್ ಇದ್ದರೆ ಅದನ್ನು ರೆಡಿ ಮಾಡಬೇಕಾಗಿರೋದು. ಅದರಿಂದ ಈ ಮಿಕ್ಸಿಂಗ್ ಇರಬೇಕು ನಮಗೆ ಗಿಡಗಳು. ಆ ರೀತಿಯೂ ನಾವು ನೀರು ಕೊಡ್ತೀವಿ. ಮತ್ತು ಕೇಶಾಕರಣದಿಂದನೂ ನೀರು ಕೊಡ್ತೀವಿ. ಈ ಎಲ್ಲ ಮಾಡಿದಾಗ ರೈತನ ಕೊಡೋದೇನೋ 10% ಕೂಡ ಕೊಡೋದು ಬೇಕಾಗಿಲ್ಲ. ಎಷ್ಟೋ ಜನ ಈಗ ನೀರು 6 ವರ್ಷದಿಂದ ಕೊಡದಿರೋ ಇರೋ ತೋಟಗಳು ಇದ್ದಾವೆ. 6-7 ವರ್ಷ ಆಗಿದೆ ಅವ್ರು ನೀರು ಕೊಟ್ಟು. ಎಲ್ಲ ಗಿಡಕ್ಕೂ
ಇದೆ ಬೆಳೆಯೋದೇನಿದೆ ನೋಡಿ ಇದಾವತ್ತಾರೆ ಮತ್ತೆ ಅದು ಬರ್ತಾ ಇದೆ ನೋಡಿ ನೋಡಿ ಅದನ್ನ ಕಡ್ದಿದ್ದೀವಿ ಇವಾಗ ಈ ಸಪೋಟ ಒಂದೇ ಒಂದು ಗಿಡ ಅಲ್ಲಿ ಚಿಕ್ಕವಿದ್ದಾವೆ 50 kg ಕಾಯಿ ಬಿಟ್ಟಿದೆ 35 kg ನಾನು ಮಾರ್ಬಿಟ್ಟಿದ್ದೀನಿ ಸರ್ ಇವಾಗ ಬಿಸಿಲು ಕಾಲದಲ್ಲಿ ಮೊನ್ನೆ ಬರಗಾಲ ಇತ್ತು ಹಾ. ಆ ಟೈಮ್ನಲ್ಲಿ ಇದಕ್ಕೆ ಡ್ರಿಪ್ಗಳಲ್ಲಿ ನೀರು ಕೊಡ್ತೀರಾ ಬಾಳೆಗೆಲ್ಲ? ಬಾಳೆಗೆ ತೆಂಗುಗೆ ಕೊಡ್ತೀವಿ ಕೊಡ್ಬೇಕು. ಕೊಡದೆ ಏನು ಇಲ್ಲ ಏನ್ ಸಪೋಟ ಸರ್ ಇದ್ರು ಅದ್ರ ಹೆಸರು ನನಗೆ ಗೊತ್ತಿಲ್ಲ ಯಾವ ಸಪೋಟ ಇದು ಸ್ಟಾರ್ ಫ್ರೂಟಲ್ಲಿ ಇದು ಸ್ಟಾರ್ ಫ್ರೂಟ್ ಗಿಡ ಈ ಒಂದು 10-15 ಗಿಡ ಇದೆ ನಮ್ಮದ್ರಲ್ಲಿ. ಇದರಲ್ಲಿ ಅದು ಅಲ್ಲಿರೋದು ಹುಳಿ ಬರುತ್ತೆ, ಇದು ಹುಳಿ ಇಲ್ಲ, ರುಚಿಯಾಗಿರುತ್ತೆ. ಇದು ನಮ್ಮ ಸಾವಯವ RR ನಗರ ಬೆಂಗಳೂರಲ್ಲಿ 300 ರೂಪಾಯಿಗೆ ಮಾರ್ತಾರೆ 1 kg. 300 ರೂಪಾಯಿಗೆ ಮಾರ್ತಾರೆ ಇದನ್ನ. ತುಂಬಾ ಚೆನ್ನಾಗಿದೆ. ಇದೇನ್ ಗಿಡ ಸರ್? ಸ್ಟಾರ್ ಫ್ರೂಟ್ ಇದು ಹಣ್ಣೆ ನೋಡಿ ಆ ಥರ ಆಗ್ಬೇಕು ಹಣ್ಣು. ಅಲ್ಲ, ಈ ರುಚಿ ಇದೆ ಇದು ಈ ತರ ಬರ್ಬೇಕಲ್ಲ. ಹಂಗೆ ಇದು ಚೆನ್ನಾಗಿದೆ. ಆಮೇಲೆ ಸರ್ ಇದನ್ನು ಶೂಟ್ ಮಾಡಿ ಮುಟ್ಟಿದ್ರೆ ಮುನಿ ಏನು ಮುಟ್ಟಿದ್ರೆ ಮುನಿ ಏನಿದೆಯೋ ಏನಲ್ಲ ರೈತರು ಅದನ್ನು ಕಿತ್ತಾಕ್ಬಿಡ್ತಾರೆ, ನಾವು ಕಿತ್ತಾಕಿಲ್ಲ. ಇದು ನೈಟ್ರೋಜನ್ ಫಿಕ್ಸೇಷನ್ 1 kg ಅರ್ಧ kg 1 kg 1 ವರ್ಷಕ್ಕೆ ಇದು ಒಂದು ಗಿಡ ಕೊಡುತ್ತೆ ಭೂಮಿಗೆ. ನಾವೇ ಕೀಳ್ಬೇಕು. ಅದರಿಂದ ಭೂಮಿಗೆ ನೈಟ್ರೋಜನ್ ಬೇಕಲ್ವ? జయన్న ఇక్కడ ఎట్లుందా నీకు షుగర్ చాలా మంచిది. ಈ ಒಂದು ಗಿಡನ ಹಿಂಗಿದೆ ಏನೋ ಅವರು ಸ್ವಲ್ಪ ಮಾಗಿಲ್ವೇನೋ ಇಲ್ಲ ಎಲ್ಲ ನೀರು ಹೌದು ಮಾಗದಿದ್ರೆ ಚೆನ್ನಾಗಿದೆ. ಏನು ಸರ್ ಇದಕ್ಕೆ 9 ವರ್ಷ ಆಗಿದೆ. ಈ ಗಿಡಕ್ಕೆ 9 ವರ್ಷ ಆಗಿದೆ. ನಮ್ಮ ತೋಟದಲ್ಲಿ ಇದೇ ಹಳೆಯದು. ಇದರಲ್ಲಿ ನಾವು 68 kg ಗೊನೆ ತೆಗೆದಿದ್ದೀವಿ. 68 kg 68 kg ಗೊನೆ ತೆಗೆದಿದ್ದೀವಿ. 70 kg ಆಯ್ತು. ಒಂದು ಸಲ ಇದರಲ್ಲಿ 11 ಗೊನೆ ಒಂದೇ ಟೈಮಲ್ಲಿ 11 ಗೊನೆ ಇತ್ತು ಅಷ್ಟು. ಈಗನೂ 3-4 ಇದು ಇಲ್ಲಿ ಯಾವಾಗಲೂ ಇದು ಖಾಲಿ ಇದ್ದಿದ್ದೆ ನೋಡಿಲ್ಲ ನಾವು. ಇದರಲ್ಲಿ ಗೊನೆಗಳು ಸಿಂಗಲ್ ಗೊನೆನೂ ನೋಡಿಲ್ಲ, 2 ನೋಡಿಲ್ಲ, 3, 4, 5, 6 ಈ ತರ ಇದರಲ್ಲಿ ಸಪೋರ್ಟ್ ಕೊಟ್ಟಿಲ್ಲ ನೀವು. ಕೊಡ್ತಾರಲ್ಲ ರೈತರು ಏನಿಲ್ಲ, ನ್ಯಾಚುರಲ್. ನಾವು ಅದೇ ಇದು ಗಡ್ಡೆನ ಉಳುವಾಗ ಏನು ಮಾಡಿಬಿಡ್ತಾರೆ, ಆಳಕ್ಕಾಗ್ತಾರಲ್ಲ, ಗಡ್ಡೆನ ಆಳಕ್ಕಾಗ್ದಾಗ ಈ ಗಡ್ಡೆ ಆಳಕ್ಕಾಗ್ದ್ರು ಇನ್ನೊಂದು ಗಡ್ಡೆ ಜಮೀನು ಇಲ್ಲಿ ಇರ್ತದಲ್ಲ, ಇನ್ನೊಂದು ಗಡ್ಡೆ ಇಲ್ಲಿ ಬರುತ್ತೆ, ಅದೇನಾಗುತ್ತೆ ಬೀಳ್ತದೆ. ಹಿಂಗೆ ಸಪೋರ್ಟ್ ಕಡಿಮೆ. ನಾವು ಭೂಮಿ ಲೆವೆಲ್ಗೆ ಹಾಕ್ಬೇಕು, ಜಾಸ್ತಿ ಆಳ ಮಾಡಿಕೊಡ್ದು. ಈ ಗಡ್ಡೆ ಪಕ್ಕದಲ್ಲಿ ಮೋಸ ಬಂದ್ರೆ ಅದು ಹಿಂಗೆ ಬರ್ತದೆ, ಗ್ರಿಪ್ ಇರ್ತದೆ, ಇದು ಹಿಡ್ಕೊಂಡಿರ್ತದಲ್ಲ, ಹಿಂಗೆ ಬಂತಂದ್ರೆ ಎಲ್ಲಿದೆ ಗ್ರಿಪ್? ಅದೇ ಟೆಕ್ನಿಕ್. ಇದು ರಾಮ್ಫಲ್ ಲಕ್ಷ್ಮಣ್ ಫಲ್ ಇದು ರಾಮ್ಫಲ. ಇದು ಒಂದೇ ಸಲ ಬಂದಾಗ ನಾವು ಕೊಟ್ಬಿಡ್ತೀವಿ, ಮಾರ್ಬಿಡ್ತೀವಿ. ಇದು 180 ಹಿಂಗೆಲ್ಲ ಕೊಟ್ಬಿಡ್ತೀವಿ ನಾವು. ಅಲ್ಲಿ ಅದೇ ಸಾವಯವ ಮಾರ್ಕೆಟ್ಗೆ ಹೋದ್ರೆ 300, ಅದ್ರ ಮೇಲೇನೆ, ಕಡಿಮೆ ಇಲ್ಲ. ಅಲ್ಲಿ ನಾವು RR ನಗರಕ್ಕೆ ಹೋಗ್ಬೇಕಿನ್ನ ಶನಿವಾರ ಇಲಿಗಳನ್ನ ಕಂಟ್ರೋಲ್ ಮಾಡ್ತವೆ ಇಲ್ಲಿ ನಾವು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಅದು ತಿಂದಾಯ್ತು, ನವಿಲು ಬಂದು ತಿಂದ್ಬಿಡ್ತು, ಹಾವು ಬಂದು ಕಚ್ಚಿಬಿಡ್ತು, ಅದು ಇದು ಅಂತ. ನಮ್ದೇನು ಇಲ್ಲ, ನ್ಯಾಚುರಲ್ ಆಗಿ ಅವುಗಳನ್ನ ಸಾಕ್ತಾ ಇದ್ದೀವಿ. ನವಿಲು ಬರ್ತದೆ, ಇಲ್ಲಿ ಸಿಕ್ಕಿ ತಿಂದ್ಕೊಂಡು ಹೋಗುತ್ತೆ, ಅವೇ ಹಾವುಗಳನ್ನ ಕಂಟ್ರೋಲ್ ಮಾಡ್ತವೆ, ಇಲಿಗಳನ್ನ ಹಾವುಗಳು ಕಂಟ್ರೋಲ್ ಮಾಡ್ತವೆ. ಇಲಿ ಬಕ್ಕೆ ಮಾಡೋದ್ರಿಂದ ನಮ್ಗೆ ಅನುಕೂಲ, ಬಿದ್ದ ನೀರು ಮತ್ತೆ ಒಳಗೋಗುತ್ತೆ. ಹುತ್ತುಗಳು ಸುಮಾರು ಇದ್ದಾವೆ ಆ ಕಡೆ ಎಲ್ಲ, ನಾವು ಅವನ್ನು ತೆಗಿಯಲ್ಲ. ನಿಂಬೆನೂ ಹಾಕಿದ್ದೀವಿ. ಹೇಳಿದ್ದಕ್ಕೆ ಹಾವುಗಳು ಆಚೆ ಕಡೆ ಎಷ್ಟೋ ಕಮ್ಮಿ ಆಗ್ಬಿಟ್ಟಿದೆ, ಯಾಕಂದ್ರೆ ನವಿಲುಗಳು ಜಾಸ್ತಿ ಆಗೋಗಿದೆ. ಮತ್ತೆ ಸಿಕ್ಕಾಪಟ್ಟೆ ನವಿಲಿದೆ, ಅದಕ್ಕೆ ಇರ್ಬೋದು ಹಾವುಗಳು ಕಮ್ಮಿ ಆಗಿರೋದು. ನಿಂಬೆ 4000 ಕಾಯಿ ಹಂಗೆಲ್ಲ ಕೊಡ್ತೇವೆ.
ಮೊದಲು ಹೇಳ್ತಾ ಇದೆ ಕಳೆಯಿಂದ